ಸಾಂಗ್ ಜೂನಿಯರ್ ಅಲ್ಲಿ ವೈರಲ್ ವೈರಲಿ ಅಂತ ಇದೆ, ಏಕಾದಲ್ಲಿ ಬ್ಯಾಂಗಲ್ ಬಂದರೆ ಅಂತ ಎರಡು ಕಾಂಪಿಟೇಷನ್ ನೋಡ್ತಾರೆ, ಆ ಕಡೆ ಶ್ರೀಕಲೆ ಆ ಕಡೆ ಬಂಗಾರ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ನಮ್ದು ಬ್ಯಾಂಗಲ್ ಬಂಗಾರಿ ಅವ್ರದಕ್ಕಿಂತ ಮಂತ್ ಮುಂಚೆ ರಿಲೀಸ್ ಆಗಿತ್ತು. ನಮ್ದು ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ಅವ್ರದ್ದು ಸಖತ್ತಾಗಿ ಓಡ್ತಾ ಇದೆ. ಸೊ ಖುಷಿ ಅಲ್ವಾ ಸರ್? ಅದು ಕನ್ನಡದಲ್ಲೂ ರಿಲೀಸ್ ಆಗಿದೆ, ಎರಡೂ ಚೆನ್ನಾಗಿ ಆಗ್ತಾ ಇದೆ, ಎರಡೂ ಜನ ಅಷ್ಟೇ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ನೈಸ್. ಬ್ಯಾಂಗಲ್ ಬಂಗಾರ ಹಿಟ್ ಆದ್ರಿಂದ ಎಷ್ಟು ಜನ ನಿಮ್ಗೆ ಬ್ಯಾಂಗಲ್ ಕೊಟ್ಟರು ಅಂತ? ಅವರೇ ಕೊಟ್ರು, ಅವರೇ ಫಸ್ಟ್ ಕೊಟ್ಟಿದ್ದು, ಫಸ್ಟ್ ಡೇ ಫಸ್ಟ್ ಶೋ ನವೀನ್ ಅವರು. ಬಟ್ ತುಂಬಾ ಜನ ಕರೀತಾರೆ, ಅಂದ್ರೆ ಅವರು ಹೆಂಡತಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು ಪಾಪ. ಸೊ ತುಂಬಾ ಜನ ಇವಾಗ ಕರೀತಾರೆ ಬ್ಯಾಂಗಲ್ ಬಂಗಾರಿ ಅಂತ. ಸೊ ತುಂಬಾ ಖುಷಿ ಆಗುತ್ತೆ. ಹುಬ್ಳಿಗೆ ಒಂದು ವಿಸಿಟ್ ಇದೆ ಅಷ್ಟೇ. ಬಟ್ ನಾವು ಇನ್ನೂ ಟೈಮ್ ಲೈನ್ ನೋಡ್ತಾ ಇದ್ದೀವಿ, ಇನ್ನೂ ಇಂಟರ್ವ್ಯೂಸ್ ಸುಮಾರು ಬಾಕಿ ಇದೆ, ಅದು ನೋಡಿಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. 25th ನೈಟ್ ಅದು ಕ್ಯಾನ್ಸಲ್ ಆಗಿದೆ, ಯಾಕಂದ್ರೆ ಅಲ್ಲಿ ರೆಡ್ ಅಲರ್ಟ್ ಕರೆದಿದ್ರು ಅಂತ ಅಲ್ಲಿರೋ ಕಮಿಷನರ್ ಆಫ್ ಪೊಲೀಸ್ ಶಿವಕುಮಾರ್ ಅವರು ಪಾಪ ಒಂದು ಸೂಪರ್ಬ್ ಆಗಿ ಒಂದು ಹಾಡಿ ಬ್ಯಾಂಗಲ್ ಬಂಗಾರ ರಿಲೀಸ್ ಮಾಡಿದ್ರು. ಅವರು ಕಮಿಷನರ್ ಹುಬ್ಳಿ ಡಿಸ್ಟ್ರಿಕ್ಟ್ಗೆ ಅವರು ಕಮಿಷನರ್ CP ಅವರು ಅವ್ರ ಕಡೆಯಿಂದ ಕರೆದಿದ್ರು. ಬಟ್ ಮಳೆಯಿಂದ ಕ್ಯಾನ್ಸಲ್ ಆಯಿತು. ಸೊ ಈ ಥರದ್ದು ಒಂದು 2-3 ಮಳೆ ಇರೋದ್ರಿಂದ ಕೆಲವು ಕಡೆ ನೋಡ್ಕೊಂಡು ಮಾಡ್ತೀವಿ. ಬಟ್ ಥಿಯೇಟರ್ ರೌಂಡ್ಸ್ ಅಂತೂ ಹೋಗ್ಬೇಕು ರಿಲೀಸ್. ಸರ್ ಇವಾಗ ಸರ್ ನಿಮ್ಮಲ್ಲಿ ಮಗುನೂ ಇದ್ದಾನೆ, ಮೃಗಾನೂ ಇದ್ದಾನೆ. ಮನೇಲಿ ಮಗು ಯಾರು, ಮೃಗ ಯಾರು? ನಿಮ್ಮ ಅಣ್ಣ ತಮ್ಮಂದ್ರು ಇಬ್ಬರಲ್ಲೂ ಎರಡು ಇದೆ, ನೋಡಿಲ್ಲ ಅಷ್ಟೇ. ಮನೇಲಿ ಹೇಗಿರ್ತೀರಾ ಅಂತ? ಮನೇಲಿ ಹೆಂಗಿರ್ತೀರಂದ್ರೆ ಪಾಮರ ಹೇಳ್ತಾರೆ. ಚಾಕಿ ಸಿನಿಮಾಗೂ ಇದಕ್ಕೂ ಲಿಂಕ್ ಇಲ್ಲ ಅಂತ ಸುಮಾರು ಇಂಟರ್ವ್ಯೂ ಅಲ್ಲಿ ನೀವು ಹೇಳ್ತಿದ್ರಿ, ಆದ್ರೂ ಫ್ಯಾನ್ಸ್ ಅದನ್ನ ಇನ್ನೂ ಕಂಪ್ಯಾರಿಸನ್ ಮಾಡೋದು ನಿಲ್ಸಿಲ್ಲ. ಸೊ ಅದ್ರ ಬಗ್ಗೆ ಲಿಂಕ್ ಇಲ್ಲ. ಓಕೆ, ಬಟ್ ಆ ಗೆಟಪ್ಸ್ ಅನ್ನೆಲ್ಲ ಇವಾಗ ಅದು ಕೆಲವೊಂದಿಷ್ಟು ನಾನು ಕಮೆಂಟ್ ಮಾಡಿದೆ, ಇದು ಪಬ್ಲಿಸಿಟಿ ಅಲ್ಲ, ಕಂಪ್ಯಾರಿಸನ್ ಮಾಡಿ ಅವ್ರಿಗೆ ಇಷ್ಟ ಆಗಿದೆಲ್ಲ ಅದು ಖುಷಿ. ಇಷ್ಟ ಆಗಿಲ್ಲ ಅಂದ್ರೆ ಕಷ್ಟ ಆಗೋದು. ಬಟ್ ಅಫ್ಕೋರ್ಸ್ ಈಗ ಎಲ್ಲೋ ಒಂದ್ ರೀತಿ ಅವ್ರನ್ನ ನೆನ್ಸ್ತಿದೆ ಅನ್ನೋದಂದ್ರೆ ಅದು ಸಂತೋಷನೇ ಅಲ್ವಾ? ಖಂಡಿತ ಸಂತೋಷ. ನೀವು ಮತ್ತು ಮೇಡಮ್ ಅವರು ಒಳ್ಳೆ ಡ್ಯಾನ್ಸರ್ಸ್. ಈ ಸಿನಿಮಾದಲ್ಲಿ ನಿಮ್ಗೆ ಏನಾದರೂ ಆ ಡ್ಯಾನ್ಸಿಗೆ ಅನುಕೂಲ ಆಯ್ತು? ನೀವು ಮತ್ತು ಮೇಡಮ್ ಅವರು ಒಳ್ಳೆ ಡ್ಯಾನ್ಸರ್ಸು. ಸೊ ಆ ಡ್ಯಾನ್ಸ್ ನಿಮ್ಮಲ್ಲಿ ಈ ಸಿನಿಮಾದಲ್ಲಿ ನೋಡ್ಬೋದು. ಇಲ್ಲ, ಅದು ಒಂದು ಬ್ಯಾಂಗಲ್ ಬಂಗಾರ ಅಂತ ಸಾಂಗ್ ಇತ್ತು. ಇಲ್ಲ, ಅಫ್ಕೋರ್ಸ್ ಡ್ಯಾನ್ಸ್ ಮಾಡಿದ್ವಲ್ಲಪ್ಪ, ಅಂದ್ರೆ ಫುಲ್ ಸಾಂಗ್ ಬಿಟ್ಟಿಲ್ಲ, ಅದು ಇನ್ನೊಂದು ಕೆಲವು ಮೂಮೆಂಟ್ಸ್ ಇದೆ. ಟೀಮ್ನೇ ಬಿಟ್ಬಿಟ್ಟು ಸಿನಿಮಾನೇ ತನ್ನ ಪ್ರಮೋಷನ್ ಅನ್ನ ಇಟ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಭಾವನೆ. ಅದ್ರ ಬಗ್ಗೆ ಮಾಡೋ ಪ್ರಮೋಷನ್ಗಿಂತ ಸಿನಿಮಾ ಅದೇ ಪ್ರಮೋಷನ್. ಸಿನಿಮಾ ನಿನ್ನೆ ಹಿಂದಿಕ್ತಾ ಇದೆ, ಸಿನಿಮಾ ಟೀಮ್ನೇ ಹಿಂದಿಕ್ತಾ ಇದೆ. ದಟ್ ಈಸ್ ಆಕ್ಚುಲಿ ಅದೇ ಅಲ್ವಾ ಪವರ್. ಅಂದ್ರೆ ಒಂದು ಸಿನಿಮಾ ಕಂಟೆಂಟ್ ಮಾತಾಡ್ತಾ ಇದೆ ಅಂದ್ರೆ ಐ ಡೋಂಟ್ ಥಿಂಕ್ ದಟ್ ಇದಕ್ಕಿಂತ ಒಳ್ಳೆ ಕಾಂಪ್ಲಿಮೆಂಟ್ ಇಲ್ಲ. ನಾವು ಟೈಟಲ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ನಿನ್ನೆ ಹಿಂದಿಕ್ಕಿದ್ರೆ ಒಳ್ಳೇದದು. ವೆರಿ ಆಕ್ಚುಲಿ ತುಂಬಾ ಒಳ್ಳೆ ಬೆಳವಣಿಗೆ. ಯಾಕೆಂದ್ರೆ ಸಿನಿಮಾ ಗೆಲ್ಬೇಕು, ಅದರಿಂದ ನಾವೆಲ್ಲರೂ, ನಮ್ಮಿಂದ ಸಿನಿಮಾ ಯಾವತ್ತೂ ಆಗಲ್ಲ. ಸಿನಿಮಾಯಿಂದಾನೇ ನಾವು ರತ್ನ ಪ್ರಪಂಚದಿಂದ ರೋಹಿತ್ ಬದುಕಿ, ಎಕ್ಕಾಯಿಂದ ಇನ್ನೊಬ್ರು ಆಗ್ತೀವಿ. ಸೊ ಐ ಥಿಂಕ್ ಅದೇ ಬೆಟರ್. ಈಗ ನಾಳೆ ಈಗ ನನ್ನನ್ನು ನೀವು ಮಾತಾಡಿಸ್ಬೇಕಾದ್ರೆ ರತ್ನ ಪ್ರಪಂಚ ಮಾಡಿದ್ನಲ್ಲ ಅವನು ಅಂತೀರ ಹೊರತು ರೋಹಿತ್ ಮಾಡಿದ್ರೆ ರತ್ನ ಪ್ರಪಂಚ ಅಂತ ಯಾರು ಹೇಳಲ್ಲ. ಹಾಗಾದ್ರೆ ತಾಯಿಯಿಂದ ಮಗು, ಎಕ್ಕಾಯಿಂದ ನಾವುಗಳು ಇವಾಗ. ಆಕ್ಚುಲಿ ಯುವ ಸಿನಿಮಾಗೆ ಸಾಕಷ್ಟು ಪ್ರಶಂಸೆ ಅಂತೂ ತುಂಬಾ ಸಿಕ್ಕಿರುತ್ತೆ, ಜಾಸ್ತಿನೇ ಸಿಕ್ಕಿರುತ್ತೆ. ಬಟ್ ಆದರೆ ವರ್ಸ್ಟ್ ಕ್ರಿಟಿಸಿಸಮ್ ಕೂಡ ಸಿಕ್ಕಿರಬಹುದು ನಿಮಗೆ ಆ ಸಿನಿಮಾಗೆ. ನಿಮಗೆ ಸಿಕ್ಕಿದಂತಹ ವರ್ಸ್ಟ್ ಕ್ರಿಟಿಕ್ ಏನು ಅಂತ ಆ ಸಿನಿಮಾದಲ್ಲಿ? ಪ್ಲಸ್ ಇದ್ರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ಬೋದು ನೀವು, ಮತ್ತೆ ನಿಮ್ಮಲ್ಲೇ ಸಾಕಷ್ಟು ಅನ್ಲರ್ನಿಂಗ್ ಅಂತೂ ಆಗಿರುತ್ತೆ ಡೆಫಿನೆಟ್ಲಿ. ಸೊ ಅದು ಯಾವ್ದಾಗಿದೆ? ನಿಮ್ ಪ್ರಕಾರ ವರ್ಸ್ಟ್ ಕ್ರಿಟಿಕ್ ಏನಿರ್ಬೋದು ನಿಮ್ಗೆ? ಅಲ್ಲ, ನೀವು ನೋಡಿದ್ರ ತಾನೆ ಸಿನಿಮಾ? ನಾನು ನೋಡಿದ್ದೀನಿ, ನೀವ್ ಹೇಳಿ. ನನಗೆ ಖುಷಿ ಆಗಿದೆ. ಬಟ್ ನಿಮಗೊಂದು ಕ್ರಿಟಿಕ್ ಅಂತ ಬಂದಿರುತ್ತೆ ಅನ್ನೋದು ಒಂದೇ ಹೇಳ್ತೀನಿ, ಎಲ್ಲೋ ಒಂದ್ ಕಡೆ ಹೇಳಿದೆ. ಅದು ನನ್ಗೆ ಕ್ರಿಟಿಕ್ ತರಾನು ಇತ್ತು, ಅಪ್ರಿಸಿಯೇಷನ್ ತರಾನು ಇತ್ತು. ಸುಮಾರು ಜನ ಹೇಳಿದ್ರು ಫಸ್ಟ್ ಸಿನಿಮಾ ತರಾನೇ ಅನ್ಸಲ್ಲ ಅಂದ್ರು. ಸುಮಾರು ಜನ ಅಯ್ಯೋ ಫಸ್ಟ್ ಸಿನಿಮಾನೇ ಮಾಡಿಲ್ಲ ನಾನು. ಸೊ ಎರಡನ್ನೂ ಒಂದೇ. ಅನ್ಲರ್ನಿಂಗ್ ಏನಾಗಿದೆ ಅಂದ್ರೆ
ನಿಮ್ಮಲ್ಲೇ ಕೆಲವೊಂದಿಷ್ಟು ಅನಿಸಿರುತ್ತೆ ನಿಮಗೆ ಇನ್ನೇನೋ ಬೆಟರ್ ಆಗಬೇಕಿತ್ತು? ಕಲಿತಾ ಇರ್ತೀನಿ, ಅಫ್ಕೋರ್ಸ್ ಎವ್ರಿ ಡೇ ಕಲಿಯೋದಂತೂ ಇದ್ದೇ ಇದೆ. ಅದೇ ತರ ಈ ಸಿನಿಮಾ ಮುಖಾಂತರ ಸಿಕ್ಕಾಪಟ್ಟೆ ಕಲ್ತೀನಿ. ಸರ್ ರೋಹಿತ್ ಸರ್, ಆ್ಯಕ್ಚುಲಿ ಫಸ್ಟ್ ಇವನ್ ಸಂದೀಪ್ ಕೇಳಿದ ಪ್ರಶ್ನೆಗೆ ಫಾಲೋ ಆಗಬೇಕು. ಫಸ್ಟ್ ಹಾಫ್ ಅಂತ ನಾವು ಲಾಸ್ಟ್ ಇಯರ್ ಮತ್ತು ಈ ಇಯರ್ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇಂಡಸ್ಟ್ರಿ ಹಿಂಗೆ ನಡೆಯೋದು ಅಷ್ಟು ನಮಗೆ ಫಸ್ಟ್ ಆಫ್ ಆಲ್ ಈಗ ನಾವು ಕೂಡ ಡಿಪೆಂಡೆಂಟ್ ರಿಪೋರ್ಟರ್ಸ್ಗಳಾಗಿ, ಜರ್ನಲಿಸ್ಟ್ಗಳಾಗಿ ನಾವು ಚಿತ್ರರಂಗದ ಮೇಲೆ ಡಿಪೆಂಡ್ ಆಗಿರೋದು. ಅಂದರೆ ಈ ರೀತಿ ಯಾವುದೋ ಒಂದು ಟೈಮಲ್ಲಿ ನಡೆಯುತ್ತೆ, ಯಾವುದೋ ಒಂದು ಟೈಮಲ್ಲಿ ನಡೆಯಲ್ಲ, ಆ ಥರ ಇದ್ದರೆ ನಮಗೂ ಒಂಥರ ಆಶಾದಾಯಕ ಬೆಳವಣಿಗೆ ಅಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಕೂಡ. ಸೊ ನಿಮ್ಮ ಟೀಮಿಂದ ನಾವು ಎಕ್ಸೆಪ್ಷನಲಿ ಒಳ್ಳೇದಿರುವಂತಹ ಕಂಟೆಂಟ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆ್ಯಕ್ಚುಲಿ. ಸೊ ಅದನ್ನು ಡೆಲಿವರ್ ಮಾಡೋಕ್ಕಾಗುತ್ತಾ ನಿಮ್ಮ ಟೀಮಿಂದ? ಅಲ್ಲ, ಈಗ ಏನು ಗೊತ್ತಾ, ಎಲ್ಲ ಸಿನಿಮಾ ಮಾಡೋರು ಈಗ ಅವ್ರು ಹೇಳ್ದಂಗೆ 130 ಸಿನಿಮಾ ಮಾಡೋರು ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತಲೇ ಬರ್ತೀವಿ. ಯಾರೋ ನಾವು ಕೆಟ್ಟ ಸಿನಿಮಾ ಮಾಡಿದ್ದೀವಿ ಆದರೂ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಯಾರು ಬಂದು ಮುಂದೆ ಕೂತ್ಕೊಳ್ಳೋದಿಲ್ಲ. ಈ ಸಿನಿಮಾ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಕೆಟ್ಟ ಸಿನಿಮಾ ಮಾಡಿದ್ದೀನಿ, ನಾನು ಹೇಳ್ಕೊಬೋದು ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ, ನೋಡಿದವ್ರು ಹೇಳಬೇಕಾಗಿದೆ. ಬಟ್ ನಮಗೇನು ಅಂತಂದರೆ, ನಮ್ಮ ಸೂಕ್ಷ್ಮತೆಗೆ ತಕ್ಕಂಗೆ ಏನು ಸಿನಿಮಾ ಮಾಡಬೇಕು, ಏನು ಕಟ್ಕೊಡ್ಬೇಕು, ಇವತ್ತಿನ ಪೀಳಿಗೆಗೆ ಅಥವಾ ಇವತ್ತು ಯಾರು ಜನ ಬರ್ತಾ ಇದ್ದಾರೆ ಥಿಯೇಟರ್ಸ್ಗೆ ಅವ್ರಿಗೆ ನಾವು ತೋರಿಸ್ಬೇಕು ಅಂತ ಇದೀವೋ ಆ ರೀತಿಯ ಒಂದು ಸಿನಿಮಾ ಕಟ್ಕೊಟ್ಟಿದ್ದೀವಿ ಅನ್ನೋದಂತೂ ಗ್ಯಾರಂಟಿ. ಇನ್ನು ಒಳ್ಳೇದಾ ಕೆಟ್ಟದ್ದ ಅನ್ನೋದು ಜನ ಹೇಳಬೇಕು, ಗೆಲ್ತೀವ ಸೋಲ್ತೀವ ಅನ್ನೋದು ಅವರೇ ಹೇಳಬೇಕು. ನಾವೇನು ಹೇಳ್ಬೋದು ಅಂತಂದ್ರೆ, ಒಂದು ಜೆನ್ಯನ್ ಎಫರ್ಟ್ ಹಾಕಿದ್ದೀವಿ, ಪ್ರೀತಿಯಿಂದ ತುಂಬಾ ಸಂತೋಷವಾಗಿ ಎಂಟರ್ಟೈನ್ ಮಾಡಬೇಕು ಅಂತಾನೆ ಒಂದು ಸಿನಿಮಾ ಮಾಡ್ಬಿಟ್ಟು ಕೊಟ್ಟಿದ್ದೀವಿ. ಇವಾಗ ನಾನು ಇನ್ಫ್ಯಾಕ್ಟ್ ಎಲ್ಲ ಇಂಟರ್ವ್ಯೂಗಳನ್ನು ಇದನ್ನೇ ಹೇಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಇವಾಗ ನಾವು ನಮ್ಮ ಸಿನಿಮಾ ನಾವು ಹೈಟ್ ಮಾಡ್ಕೊಂಡೇ ಮಾಡ್ಕೊತೀವಿ, ಎಲ್ಲರೂ ಅಷ್ಟೇ. ಸೂಪರ್ ಆಗಿ ಮಾಡಿದೀವಿ, ಸಾಂಗ್ಸ್ ಹಂಗಿದೆ, ಫೈಟಿಂಗ್ ಇದೆ, 2 ಹಿಂಗಿದೆ, ಇನ್ಯಾರೋ ಒಂದು ಐಟಮ್ ಸಾಂಗ್ ಮಾಡಿದ್ದಾರೆ, ಇದೆಲ್ಲ ಮಾತಾಡ್ತಿರ್ತೀವಿ. ಬಟ್ ಆಸ್ ಅ ಫಿಲ್ಮ್ ನಾವು ಖುಷಿಯಾಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ತಗೊಂಡ್ಬರ್ತಾ ಇದೀವಲ್ಲ, ಐ ಥಿಂಕ್ ಅಲ್ಲಿ ನಾವು ಈ ಫಿಲಮ್ ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ನಾವು ಅಲ್ಲಿ ಗೋಚರಿಸೋದು ನಿಮ್ಗೆ, ಅಂದ್ರೆ ನೋಡಿದಾಗೆ ಗೊತ್ತಾಗುತ್ತೆ ನಿಮ್ಗೆ ಒಂದು ಎಫರ್ಟ್ ಇದೆ ಗುರು ಈ ಫಿಲಮ್ ಅಲ್ಲಿ. ಸೊ ಐ ಥಿಂಕ್ ದೇರ್ ಇಫ್ ಪೀಪಲ್ ಕ್ಯಾನ್ ಗೆಟ್ ಕನೆಕ್ಟೆಡ್, ನೋಡೋರು ಅದಕ್ಕೆ ಕನೆಕ್ಟ್ ಆಯ್ತು ಅಂತಂದ್ರೆ nobody can stop. ನಾನು ತುಂಬಾ ಹೊಸಬ ಸರ್ ಅದಕ್ಕೆಲ್ಲ. ಫಸ್ಟ್ ಆಫ್ ಆಲ್ ನಾನು ಉಪ್ಪಿ ಸರ್ ಹೇಳೋದು ಎಷ್ಟೋ ಸರ್ತಿ, ಬಟ್ ಅದನ್ನ ಇವ್ರು ಹೇಳ್ಬೇಕು, ಯಾಕಂದ್ರೆ ಅವ್ರು ಡಿಸ್ಟ್ರಿಬ್ಯೂಟ್. ಸಿ ಎಂಡ್ ಆಫ್ ದ ಡೇ ಎಲ್ಲರೂ ಬಿಸ್ನೆಸ್ಗೆ ಸಿನಿಮಾ ಮಾಡೋದು, ಏನೇ ನಾವು ಪ್ಯಾಷನ್ ವಿಷನ್ ಏನೇ ಅಂದರು ಅದೊಂದು ಹಾಗೆ ಆಗುತ್ತೆ. ಈಗ ನಾನು ರೋಹಿತ್ ಅವ್ರ ಜೊತೆ 3ನೇ ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದರೆ, ಅವ್ರ ಜೊತೆ ನನಗೆ ಒಂದು ಕಂಫರ್ಟ್ ಫ್ಯಾಕ್ಟರ್ ಆಗಲಿ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇನ್ನೊಂದು ಅಲ್ಲಿಂದ ನನಗೆ ಒಂದು ಮುನ್ನೋಗಕ್ಕಂದ್ರೆ ಒಂದು ಬಿಸ್ನೆಸ್ ಆಗ್ತಿದೆ, ಅಥವಾ ಅವ್ರು ಮಾಡಿರೋ ರತನ್ ಪ್ರಪಂಚದಿಂದ ನಂಗೆ ದುಡ್ಡು ಆಯಿತು ಮಾಡ್ತಾ ಇದ್ದೀವಿ. ಉತ್ತರಾಖಂಡ ಪಾಸ್ ಆಗಿದೆ, ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಟೇಕನ್ ದಿಸ್, ಅದೊಂದು ನಂಬಿಕೆನೂ ಇರುತ್ತೆ. ಆಮೇಲೆ ನಮ್ಗೆ ಅಲ್ಲಿಂದ ಒಂದು ಪ್ರಾಫಿಟ್ ಆಗ್ತಿದೆ ಅಥವಾ ಒಂದು ಏನೋ ಇದಾಗ್ತಿರೋದ್ರಿಂದನೇ ಸೊ ವೆನ್ ಯು ಸಿ ಕಂಟಿನ್ಯೂಯೇಷನ್ ಆಫ್ ಒಬ್ರ ಜೊತೆ ಇನ್ನೊಬ್ರು ಮಾಡ್ತಿರುವಾಗ, ದಟ್ ಈಸ್ ಒನ್ ಸೈನ್ ಆಫ್ ಏನಂತಾರೆ ಸಕ್ಸಸ್ ಅಥವಾ ಇದನ್ನ ಅನ್ಬೋದು. ಅಥವಾ ಜೊತೆಗೆ ಒಂದು ವರ್ಕಿಂಗ್ ಅಟ್ಮಾಸ್ಫಿಯರ್ ಆಗಲಿ. ಆಮೇಲೆ ಉಪ್ಪಿ ಸರ್ ಹೇಳಿದ ಥರದ್ದು ನೋಡಿದ್ರೆ 100 days ಏನು ಹೇಳಿ ಮತ್ತೆ ಹೇಳಿ ಅಲ್ಲ, ನಾನು ಹೇಳ್ತೀನಿ. ನಾನು 3 ದಿನ 100 ಥಿಯೇಟರ್ ಓಡೋದು, ಮತ್ತೆ 100 ದಿನ 100 ಥಿಯೇಟರ್. ಅದು ಅವರು ಮೇಡಮ್ ಯಾರೋ ಕೇಳ್ದಂಗೆ ಹೇಳಿದ್ನಲ್ವ, ಈಗ ಮೊದ್ಲಂಗೆಲ್ಲ 4 weeks 100 weeks ಇಲ್ಲ, 100 days ಎಲ್ಲ ಇಲ್ಲ. ಸೊ ಒಂದು ವಾರದಲ್ಲೂ ನಿಮಗೆ ರೆವೆನ್ಯೂ ಮೇಲೆ ಹೋಗೋದು ಪಿಕ್ಚರ್. ಸೊ ಹಾಗೆ ಆಗೋದು. ಐ ಥಿಂಕ್ ಅವ್ರು ಜಸ್ಟ್ ಈ ಟೋಲ್ಡ್ ಇವತ್ತು ವರ್ಲ್ಡ್ ಹೆಂಗೆ ನಡೀತಿದೆ ಅನ್ನೋದು ರೀತಿಲಿ ಹೇಳೋರು ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.